ಈಗ ತಾನೇ ಪುಷ್ಪ 2 ಸಿನಿಮಾದ ಪೇಡ್ ಪ್ರೀಮಿಯರ್ ಶೋ ನೋಡ್ಕೊಂಡ್ ಬಂದೆ. ಒಂದೇ ಮಾತಲ್ಲಿ ಈ ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ಟ್ರಿಕ್ಟ್ಲಿ ಒನ್ ಟೈಮ್ ವಾಚಬಲ್, ಒಂದ್ಸಲ ನೋಡ್ಬೋದು. ಹೆವಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋದ್ರೆ ಖಂಡಿತ ನಿರಾಸೆ ಆಗುತ್ತೆ. ಇತ್ತೀಚೆಗೆ ಬರೋ ಸಿನಿಮಾಗಳಲ್ಲಿ ಕಂಟೆಂಟ್ ಇಲ್ಲದೆ ಇದ್ರೂ ಕೂಡ ಅದ್ ಯಾಕೆ ಆ ರೇಂಜ್ ಪ್ರಮೋಷನ್ಸ್ ಮಾಡ್ತಾರೋ ನನ್ಗೆ ಅರ್ಥ ಆಗ್ತಿಲ್ಲ. ಈ ಪುಷ್ಪ 2 ಮೂವಿ ಕೂಡ ಒಂದು ಪಕ್ಕಾ ಮಾಸ್ ಮಸಾಲಾ ಮೂವಿ. ಇದಕ್ಕೆ ಈ ರೇಂಜ್ ಪ್ರಮೋಷನ್ಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಈ ಚಿತ್ರತಂಡ ಹೇಳ್ಕೊಂಡಾಗೆ 2,000 ಕೋಟಿ ಮಾಡೋದೆಲ್ಲ ಕನಸು. ಇನ್ನು ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಪುಷ್ಪ 1 ಮೂವಿನ ಒಂದು ಕ್ಲಿಫ್ ಹ್ಯಾಂಗರ್ ಜೊತೆಗೆ ಎಂಡ್ ಮಾಡಿರ್ತಾರೆ. ಪುಷ್ಪ 2 ನಲ್ಲಿ ಫಹದ್ ಫಾಸಿಲ್ ಅವರು ಅಲ್ಲು ಅರ್ಜುನ್ಗೆ ಯಾವ ತರ ಎಲ್ಲ ಕಾಟ ಕೊಡ್ತಾರೆ ಅನ್ನೋದೇ ಸ್ಟೋರಿ ಅಂತ ನಾವ್ ಅನ್ಕೊಂಡಿರ್ತೀವಿ. ಆದ್ರೆ ಲಿಟ್ರಲಿ ಫಹದ್ ಫಾಸಿಲ್ ಕ್ಯಾರೆಕ್ಟರ್ ನ ಡಮ್ಮಿ ಮಾಡಿ ಬಿಸಾಕಿದ್ದಾರೆ. ಬಹುಶಃ ಈ ಕಾರಣಕ್ಕೆ ಅನ್ಸುತ್ತೆ ವಿಜಯ್ ಸೇತುಪತಿ ಅವರು ಈ ಕ್ಯಾರೆಕ್ಟರ್ ನ ರಿಜೆಕ್ಟ್ ಮಾಡಿದ್ದು. ಶಿಖಾವತ್ ಕ್ಯಾರೆಕ್ಟರ್ ಎಲ್ಲೂ ಕೂಡ ಪುಷ್ಪನ ಡಾಮಿನೇಟ್ ಮಾಡೋದೇ ಇಲ್ಲ. ಅದಕ್ಕಾಗಿನೇ ಡೈರೆಕ್ಟರ್ ಸುಕುಮಾರ್ ಅವರು ಸಿನಿಮಾದಲ್ಲಿ ಇನ್ನೊಂದು ಕಾನ್ಫ್ಲಿಕ್ಟ್ ನ ಕ್ರಿಯೇಟ್ ಮಾಡಿದ್ದಾರೆ. ಈ ಎಂಟೈರ್ ಮೂವಿಯಲ್ಲಿ ಒಂದು ಕಿಡ್ನಾಪಿಂಗ್ ಸೀಕ್ವೆನ್ಸ್ ಬರುತ್ತೆ. ಅದು ಬಿಟ್ರೆ ಮೂವಿಯಲ್ಲಿ ಬೇರೆ ಯಾವ್ದು ವರ್ಕೌಟ್ ಆಗಿಲ್ಲ. ಫಸ್ಟ್ ಹಾಫ್ ಕಂಪ್ಲೀಟ್ಲಿ ಹೀರೋ ಬಿಲ್ಡಪ್ ಗೆ ತಗೊಂಡಿದ್ದಾರೆ. ಸಿನಿಮಾದ ಟೈಟಲ್ ಹೇಳೋ ಹಾಗೆ ಪುಷ್ಪ ಯಾವ ತರ ರೂಲ್ ಮಾಡ್ತಾನೆ ಅನ್ನೋದೇ ಸ್ಟೋರಿ. ಇನ್ಫ್ಯಾಕ್ಟ್ ಈ ಸಿನಿಮಾದಲ್ಲಿ ಸ್ಟೋರಿನೇ ಇಲ್ಲ. ಈ ಮೂವಿಯಲ್ಲಿ ನನಗೆ ಪಾಸಿಟಿವ್ಸ್ ಅಂತ ಕಂಡು ಬಂದಿದ್ದು ಅಲ್ಲು ಅರ್ಜುನ್ ಅವರ ಆಕ್ಟಿಂಗ್. ಲಿಟ್ರಲಿ ಒನ್ ಮ್ಯಾನ್ ಶೋ, ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಪುಷ್ಪ ಕ್ಯಾರೆಕ್ಟರ್ ಅವ್ರಿಗೋಸ್ಕರನೇ ಹುಟ್ಟಿದ್ಯಾನೋ ಅನ್ನೋ ತರ ಆಕ್ಟ್ ಮಾಡಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರು ಡೇ ಬೈ ಡೇ ಅವರ ಆಕ್ಟಿಂಗ್ ನ ಇಂಪ್ರೂವ್ ಮಾಡ್ಕೊಂತಾನೆ ಹೋಗ್ತಿದ್ದಾರೆ. ಆಫ್ಟರ್ ಅನಿಮಲ್ ಇದು ಅವರ ಬೆಸ್ಟ್ ಪರ್ಫಾರ್ಮೆನ್ಸ್. ಅದರಲ್ಲೂ ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಅವರ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಈ ಮೂವಿಯಲ್ಲಿ ಯಾವುದೇ ಬಿಜಿಎಂ ನಿಮ್ಮ ತಲೆಯಲ್ಲಿ ಉಳಿದೇ ಇದ್ರೂ ಕೂಡ ಬಟ್ ಸಿನಿಮಾಗೆ ಆಪ್ಟ್ ಅನ್ನೋ ತರ ಇದೆ. ಬ್ರಜಕೂಬ್ ಅವರ ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಡೈರೆಕ್ಟರ್ ಸುಕುಮಾರ್ ಅವರು ಇಷ್ಟು ವರ್ಷ ಟೈಮ್ ತಗೊಂಡ್ರು ಕೂಡ ಯಾಕೊಂದು ಪರ್ಫೆಕ್ಟ್ ಸ್ಕ್ರಿಪ್ಟ್ ಜೊತೆಗೆ ಬರಕಾಗ್ಲಿಲ್ಲ. ಮೂವಿಯಲ್ಲೂ ಕೂಡ ಹೀರೋ ವಿಲನ್ಸ್ ಗೆ ಸರಿಯಾದ ಸೀನ್ ಗಳೇ ಬರ್ಕೊಂಡಿಲ್ಲ. ಇನ್ನು ಸಾಂಗ್ಸ್ ವಿಷಯಕ್ಕೆ ಬರೋದಾದ್ರೆ ಪ್ಯಾನ್ ಇಂಡಿಯಾ ಪ್ಲಾನ್ ಮಾಡಿರುವಂತ ಮೂವಿಗೆ ಬೇಕಾದ ಸಾಂಗ್ಸ್ ಇದೆಲ್ಲ. ಫಸ್ಟ್ ಪಾರ್ಟ್ ತರನೇ ಇಲ್ಲೂ ಕೂಡ ಹೀರೋ ಐಡೆಂಟಿಟಿಗೋಸ್ಕರ ಒದ್ದಾಡ್ತಾನೆ. ಇನ್ನು ಸಿನಿಮಾದ ರಿಲೀಸ್ಗೂ ಮುಂಚೆ ಜಾತ್ರೆ ಸೀನ್ ಹೈಲೈಟ್ ಆಗಿರುತ್ತೆ ಅಂತ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟಿದ್ರು. ಆದ್ರೆ ಅದು ಒಂದು ಸಾಧಾರಣ ಫೈಟ್ ಸೀಕ್ವೆನ್ಸ್ ಅಷ್ಟೇ. ಡಾಲಿ ಫ್ಯಾನ್ಸ್ ಯಾರು ಅಪ್ಪಿತಪ್ಪಿ ಥಿಯೇಟರ್ ಕಡೆ ಹೋಗ್ಬೇಡಿ. ಅವ್ರಿರೋದು ಕೇವಲ ಒಂದ್ 2 ಸೆಕೆಂಡ್ ಅಷ್ಟೇ ಮೂವಿಯಲ್ಲಿ. ಅದು ಕೂಡ ಫೋಟೋಗೆ ಹಾರ ಹಾಕೋ ಸೀನ್ ಅಲ್ಲಿ ಬಂದು ಹೋಗ್ತಾರೆ. ಆದ್ರೆ ನಮ್ಮ ಕನ್ನಡದ ತಾರಕ್ ಪೊನ್ನಪ್ಪ ಅವ್ರಿಗೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಮೂವಿನ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾಡೋದೇ ಇವ್ರ ಕ್ಯಾರೆಕ್ಟರ್. ಇನ್ನು ಸಿನಿಮಾದ ಎಂಡಿಂಗ್ ಅಲ್ಲಿ ಪಾರ್ಟ್ 3 ಇರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಹೊಸ ವಿಲನ್ ಕೂಡ ತಂದಿದ್ದಾರೆ. ಓವರ್ ಆಲ್ ಇದೊಂದು ಓಕೇಶ್ ಮೂವಿ. ಅಲ್ಲು ಅರ್ಜುನ್ ಅವರ ಪರ್ಫಾರ್ಮೆನ್ಸ್ ಗೋಸ್ಕರ ಒಂದ್ಸಲ ಟ್ರೈ ಮಾಡಬಹುದು. ಮೂವಿಯಲ್ಲಿ ಸಣ್ಣ ಪುಟ್ಟ ಅಡಲ್ಟ್ ಕಂಟೆಂಟ್ ಇದೆ. ಅದನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಸೊ ಇದಾಗಿರುತ್ತೆ ಇವತ್ತಿನ ನನ್ನ ರಿವ್ಯೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.